ಆಸ್ಟಾಝಾಂಥಿನ್ ತುಂಬ ಕಷ್ಟ ಇದೆ ಹೆಸರಲ್ವಾ. ಬಟ್ ಫ್ರೆಂಡ್ಸ್, ಇದು ಕಿಂಗ್ ಆಫ್ ಆ್ಯಂಟಿ ಆಕ್ಸಿಡೆಂಟ್, ಅಂದರೆ ಮೋಸ್ಟ್ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಆ್ಯಂಟಿ ಆಕ್ಸಿಡೆಂಟ್ ಹೇಳ್ತೀರಾ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀರಾ, ಫ್ರೀ ರ್ಯಾಡಿಕಲ್ಸ್ ಅಂತೀರಾ, ಏನಿದೆಲ್ಲ ಅಂತ ಅನ್ಕೋಬೋದು ಅಲ್ವಾ. ಸೊ ಫ್ರೀ ರ್ಯಾಡಿಕಲ್ಸೇ ಆಕ್ಸಿಡೇಟಿವ್ ಸ್ಟ್ರೆಸ್, ಆ್ಯಂಟಿ ಆಕ್ಸಿಡೆಂಟ್ಸು ಸಹ ನಮ್ಮ ಬಾಡಿ ಗಾರ್ಡ್ ಅಂತ ಹೇಳ್ತೀವಿ. ಇನ್ನು ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಈ ದೇಶನ ಕಾವಲಾಗಿದ್ದಾರೆ ಟೆರರಿಸ್ಟಿಂದ ಅಲ್ವಾ. ಸೊ ಈ ಆರ್ಮಿ ಅನ್ನೋದು ನಮ್ದು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಕಂಟ್ರಿ ಸಹ, ಇಂಡಿಯಾ ಸಹ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಟೆರರಿಸ್ಟು ಸಹ ಕಮ್ಮಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಟೆರರಿಸ್ಟ್ ಬಂದು ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ, ಈ ಆರ್ಮಿ, ಪವರ್ಫುಲ್ ಆರ್ಮಿ ವಿತ್ ಆಲ್ ದ ವೆಪನ್ಸ್ ಆರ್ ದರ್ ಆ್ಯಂಟಿ ಆಕ್ಸಿಡೆಂಟ್ಸ್. ನಮ್ಮ ದೇಶ ಅನ್ನೋದು ನಮ್ಮ ಬಾಡಿಗೆ ಕಂಪೇರ್ ಮಾಡ್ಬೋದು. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್, ಈ ಟೆರರಿಸ್ಟ್ ಯಾವ್ಯಾವ್ದಿರುತ್ತೆ, ಪಲ್ಯೂಷನ್ ಇರ್ಬೋದು, ಸ್ಮೋಕ್ ಇರ್ಬೋದು, ಇಲ್ಲ ಸನ್ಲೈಟ್ ಯು ವಿ ರೇಸ್ದು ಇರ್ಬೋದು, ನಾವು ತಗೊಳ್ಳೋ ಜಂಕ್ ಫುಡ್ ಆಗಲಿ, ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಮತ್ತು ನಾವು ತಗೊಳ್ಳೋ ಟೆನ್ಷನ್ಸ್ ಆಗಲಿ, ಇವೆಲ್ಲವೂ ಸಹ ನಿಮಗೆ ನೆಗೆಟಿವ್ ಅಯಾನ್ಸ್ ಅಥವಾ ಫ್ರೀ ರ್ಯಾಡಿಕಲ್ಸ್ ಕ್ರಿಯೇಟ್ ಮಾಡ್ತಾ ಟೆರರಿಸ್ಟ್ ಆಗಿ ನಮ್ಮ ಬಾಡಿನ ಅಟ್ಯಾಕ್ ಮಾಡಿ ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ, ಹಾರ್ಮು ಸಹ ಮಾಡ್ಕೊಳ್ಳುತ್ತೆ. ಸೊ ಕಾಯಿಲೆಗಳು ಬರುತ್ತೆ, ಇನ್ಫೆಕ್ಷನ್ಸ್, ಡಿಸೀಸಸ್ಸು ಬರೋದು ಅಲ್ಲದೆ ನಾವು ರಿಕವರ್ ಆಗೋದು ಸಹ ಸ್ಲೋ ಆಗುತ್ತೆ, ನಮ್ಮ ಇಮ್ಯುನಿಟಿ ಕಮ್ಮಿ ಇದ್ದರೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಟ್ ನಮ್ಗದು ಮಾಡುತ್ತೆ. ಸೊ ಇರೋದ್ರಲ್ಲಿ ಬೆಸ್ಟ್ ಯಾವುದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಆಸ್ಟಾಕ್ಸಾಂಥಿನ್ನೇ. ಅದು ಸಹ ನ್ಯಾಚುರಲ್ ಎಕ್ಸ್ಟ್ರಾಕ್ಟಲ್ಲಿ ನಮಗಿಲ್ಲಿ ಸಿಗ್ತಾ ಇದೆ. ಇದು ಎಷ್ಟು ಪವರ್ಫುಲ್ ಅಂದರೆ ಫ್ರೆಂಡ್ಸ್, ನಮ್ಮ ಬಾಡಿಲಿರೋ ಪ್ರತಿಯೊಂದು ಸೆಲ್ಲು, ಹೊರಗೆ ಒಳಗೆ ಮೆಂಬ್ರೇನ್ ಮಾತ್ರ ಅಲ್ಲ, ಡರ್ಮಿಸ್, ಎಪಿಡರ್ಮಿಸ್, ಹೈಪೋಡರ್ಮಿಸ್ಸು ಸಹ ಇದು ರಕ್ಷಣೆ ಮಾಡುತ್ತೆ ಸಹ. ಅಷ್ಟು ಪವರ್ಫುಲ್ಲು ನಿಮಗೆ ಬೇರೆದ್ರಲ್ಲಿ ಸಿಗೋದು ಇಲ್ಲ ಸಹ. ಸೊ ಇದರಲ್ಲಿ ನೀವು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಈ ಥರ ಕಲರ್ ಇರುತ್ತೆ. ಇದು ಬಿಲ್ಬೆರಿ ಎಕ್ಸ್ಟ್ರಾಕ್ಟ್ಸ್ ಜೊತೆ ವೈಟಮಿನ್ ಸಿ, ವೈಟಮಿನ್ ಇ ಸಹ ಇದೆ. ಇದರಲ್ಲಿ ಆಸ್ಟಾಕ್ಸಾಂಥಿನ್ 3 mg ಅಷ್ಟೇ ಇರೋದು, ಆದರೂ ಪವರ್ಫುಲ್ ಇದೆ. 50 mg ಬಿಲ್ಬೆರಿ ಜೊತೆ ಮತ್ತು 12 mg ವೈಟಮಿನ್ ಸಿ, 1.8 mg ವಿಟಮಿನ್ ಇ ಸಹ ನಮ್ಗೆ ಇದರಲ್ಲಿದೆ. ಡೈಲಿ ಇದೊಂದು ಕ್ಯಾಪ್ಸ್ಯೂಲ್ ಎವ್ರಿ ಡೇ ನಾವು ತಗೊಳ್ಳೋದು, ಫುಡ್ ಜೊತೆ ತಗೊಳ್ಳೋದ್ರಿಂದ ನಮ್ಗೆ ಇದರಲ್ಲಿ ಬೆಸ್ಟ್ ಬೆನಿಫಿಟ್ಸ್ ಇಮ್ಯುನಿಟಿಯಿಂದ ಸಿಗುತ್ತೆ. ಇನ್ಫೆಕ್ಷನ್ಸ್, ಡಿಸೀಸಸ್ ಎಷ್ಟೋದ್ರಿಂದ ಕಾಪಾಡೋದು ಅಲ್ಲದೆ ನಮ್ಮ ಡಿಸೀಸಸ್ಸಿಂದ, ಇನ್ಫ್ಲೇಮೇಷನಿಂದನೂ ಬೇಗ ರಿಕವರಿ ಆಗ್ತೀವಿ ಅನ್ನೋದನ್ನು ಇದು ಸಹ ನಮ್ಗೆ ತೋರಿಸಿದೆ ಸಹ. ಸೊ ಇದು ಎಷ್ಟೋ ರೀತಿಲಿ ಹೆಲ್ಪ್ ಆಗುತ್ತೆ ನಮಗೆ. ಯಾವ ರೀತಿಲಿ ಪಲ್ಯೂಷನಿಂದ, ಸನ್ಲೈಟಿಂದ ಆಗ್ತಿರೋ ಸ್ಕಿನ್ ಡ್ಯಾಮೇಜಿಂದ, ನಮ್ಮ ಆರ್ಗನ್ಸ್ ಡ್ಯಾಮೇಜ್ ಇರ್ಬೋದು, ಏರ್ ಪಲ್ಯೂಷನಿಂದ ಆಗೋ ಡ್ಯಾಮೇಜೇ ಆಗಲಿ, ಇದು ತುಂಬಾ ನಮಗೆ ಪ್ರೊಟೆಕ್ಟು ಮಾಡುತ್ತೆ. ಆಗೋ ಡ್ಯಾಮೇಜು ಬೇಗ ರಿಪೇರಿ ಆಗುತ್ತೆ. ಸೊ ತುಂಬ ಸ್ಟ್ರೆಸ್ ಆಗ್ತಿದೆಯಾ ನಿಮ್ಮ ಕಣ್ಣು, ತುಂಬ ಕಂಪ್ಯೂಟರ್ಸ್ ಯೂಸ್ ಮಾಡಿ ಆಗಲಿ, ಫೋನ್ ಯೂಸ್ ಮಾಡಿ ಸ್ಟ್ರೆಸ್ ಆಗ್ತಿದೆ ಅಂತ ಹೇಳಿದ್ರು ಸಹ ಆ ಸ್ಟ್ರೆಸ್ನ ಓವರ್ಕಮ್ ತುಂಬ ಚೆನ್ನಾಗಿ ಮಾಡುತ್ತೆ ಸಹ. ನಮ್ಮ ಐ ಪವರು ಸಹ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಎಕ್ಸಸೈಸಸ್ ಮಾಡ್ತೀರಾ, ತುಂಬ ಫಿಸಿಕಲ್ ಸ್ಟ್ರೆಸ್ಸು ಆಗ್ತಿದೆಯಾ, ಆವಾಗ ಮಸಲ್ ವೇರ್ ಆ್ಯಂಡ್ ಟೇರ್, ಇನ್ಫ್ಲಮೇಷನ್ ಆಗೋದು ಸಹ ಇದು ರಿಪೇರ್ ಮಾಡಿ ಬೇಗ ರಿಕವರ್ ಆಗುತ್ತೆ. ಸುಸ್ತಾಗೋದೇ ಆಗಲಿ, ಮೈಕೈ ನೋವಾಗಲಿ ಓವರ್ಕಮ್ಮು ಸಹ ಇದು ಮಾಡುತ್ತೆ. ಮಸಲ್ಸ್ ಎಂಡ್ಯೂರೆನ್ಸ್ ಇಂಪ್ರೂವ್ ಸಹ ಇದನ್ನು ಮಾಡುತ್ತೆ ಸಹ. ಮತ್ತು ಸ್ಕಿನ್ನಲ್ಲಿ ಏಜಿಂಗ್ನೂ ಸಹ ಪೋಸ್ಟ್ಪೋನ್ ಮಾಡ್ತಾ ನಮ್ಮ ಮಸಲ್ಸ್ಗೂ ಸಹ ವೈಟಲಿಟಿ, ತುಂಬ ಹೊತ್ತು ನಾವು ಫಿಸಿಕಲ್ ಆಗಲಿ ಸ್ಟ್ರೆಸ್ ತೊಗೊಳ್ಳೋ ಕೆಪಾಸಿಟಿ, ಬ್ರೈನಲ್ಲೇ ಆಗಲಿ ಮೆಂಟಲ್ ಸ್ಟ್ರೆಸ್ ತೊಗೊಳ್ಳೋ ಕೆಪಾಸಿಟಿ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸಹ. ಸೊ ಇಷ್ಟೊಂದು ಮಲ್ಟಿಪಲ್ ಬೆನಿಫಿಟ್ಸ್ ಆಗಿ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡೋದು ಖಂಡಿತ ನಮಗೆ ಎವ್ರಿ ಡೇ ಡಯಟಲ್ಲಿ ಸಿಗದೇ ಇರ್ಬೋದು. ಯಾಕಂದರೆ ಎವ್ರಿ ಡೇ 5 to 7 ಕಲರ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಈಟಿಂಗ್ ದ ರೈನ್ಬೋ ನಾವು ತೊಗೊಳ್ಳದೇ ಇರೋದ್ರಿಂದ ಈ ಫೈಟೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಸಿಗೋದು ಕಮ್ಮಿ ಆಗುತ್ತೆ ಅಲ್ವಾ. ಅದರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ನಮ್ಗೆ ಈ ಆಸ್ಟಾಕ್ಸಾಂಥಿನ್ ಹೆಲ್ಪ್ ಆಗುತ್ತೆ. ಈ ಕ್ಯಾಪ್ಸೂಲ್ ಒಂದು ಜೆಲಾಟಿನ್ ಇದೆ, ಸೇಫೆಸ್ಟ್ ಫಾರ್ಮ್ ಆಫ್ ಕ್ಯಾಪ್ಸೂಲ್ ಇಂಟೇಕ್. ಸೊ ಬೇಗನೆ ಅಬ್ಸಾರ್ಬು ಆಗುತ್ತೆ. ನಮ್ಗೆ ಈ ಬೆನಿಫಿಟ್ಸ್ ಮಲ್ಟಿಪಲ್ ರೀತಿಯಲ್ಲಿ ಕೊಡ್ತಾ ನಮ್ಮ ಬಾಡಿ ಗಾರ್ಡ್ ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ಬಾಡಿನ ಕಾಪಾಡುತ್ತೆ ಸಹ, ಯಂಗ್ ಆಗಿ ಎಜೈಲ್ ಆಗು ಸಹ ಇಡುತ್ತೆ. ಸೊ ವಿ ಕ್ಯಾನ್ ಸ್ಟೇ ಯಂಗ್, ಸ್ಟೇ ಬ್ಯೂಟಿಫುಲ್ ವಿತ್ ಆಸ್ಟಾಕ್ಸಾಂಥಿನ್.